ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿನ್ನೆ ಒಂದು ಪ್ರೀ ಫಿನಾಲೆ ಏನೊಂದು ಎಪಿಸೋಡ್ ನೋಡಿದ್ರಿ, ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗಿರುತ್ತೆ. ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಸರ್ ಇಲ್ಲಿ ಎರಡು ಮಾತುಗಳನ್ನ ಇಂಪಾರ್ಟೆಂಟ್ ಆಗಿ ಹೇಳಿದ್ರು. ಅದರಲ್ಲಿ ಏನಪ್ಪಾ ಅಂತಂದ್ರೆ ಯಾರು ವಿನ್ನರ್ ಆಗ್ತಾರೆ, ಯಾರು ರನ್ನರ್ ಅಪ್ ಆಗ್ತಾರೆ ಅನ್ನೋ ಒಂದು ಸುಳಿವು ಗೊತ್ತಾಯ್ತಾ. ಅದರಲ್ಲೂ ಕೂಡ ಈಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಯಾರು ವಿನ್ ಆಗ್ಬಹುದು, ಯಾರಿಗೆ ಎಷ್ಟು ಓಟ್ಗಳು ಇಲ್ಲಿ ಬಂದಿರಬಹುದು ಅಂತ ಅಂದ್ಬಿಟ್ಟು. ನಿನ್ನೆ ಹೇಳಿದಾಗ ಪ್ರೋಮೋದಲ್ಲಿ ತೋರಿಸಿದ್ರು, ಇವನ್ ಎಪಿಸೋಡ್ ಅಲ್ಲೂ ಕೂಡ ಇಲ್ಲಿ ಪ್ರಸಾರ ಮಾಡಿದ್ರು. 37 CR ಓಟ್ಸ್ ಇಲ್ಲಿ ಗಿಲ್ಲಿಯವರಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಬಂದಿರಕ್ಕೆ ಸಾಧ್ಯನೇ ಇಲ್ಲ ಅಂತ ಕ್ಯಾಲ್ಕುಲೇಷನ್ ಹಾಕೊಂಡಿದ್ರು. ಎಪಿಸೋಡ್ ನೋಡಿದಾಗ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು, 1ನೇ ಪ್ಲೇಸ್ 2ನೇ ಪ್ಲೇಸ್ ಏನಿದೆ ಅಂದ್ರೆ ವಿನ್ನರ್ ಯಾರಾಗ್ತಾರೆ, ರನ್ನರ್ ಯಾರಾಗ್ತಾರೆ, ಅಷ್ಟೊಂದು ಓಟಿನ ಅಂತರ ಇಲ್ವೇ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಅವಾಗ ಎಲ್ರಿಗೂ ಕೂಡ ಕ್ವಶನ್ ಏನಪ್ಪಾ ಬಂತು ಅಂತಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಲಿ ಮತ್ತೆ ಎಲ್ಲಾ ಒಂದು ವೆಬ್ಸೈಟ್ ಅಲ್ಲಿ ಆಗಿರ್ಲಿ, ಇಲ್ಲಿ ಯಾರು ವಿನ್ನರ್ ಆಗ್ತಾರೆ, ಯಾರು ರನ್ನರ್ ಆಗ್ತಾರೆ ಅಂತ ನೋಡ್ತಾ ಇದ್ರೆ ಮತ್ತೆ ಎಲ್ಲಾ ಮಾಹಿತಿಗಳು ಕೂಡ ಇಲ್ಲಿ ಹಂಚ್ಕೊಂತಿರ್ತಾರೆ. ಇವನ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾ ನೀವು ಅಬ್ಸರ್ವ್ ಮಾಡಿರ್ತೀರಾ, ಯಾರು ಗೆಲ್ಬಹುದು ಮತ್ತೆ ಓಟಿನ ರಿಸಲ್ಟ್ ಯಾವ ತರ ಇದೆ, ಯಾರು ಮೊದಲನೇ ಪ್ಲೇಸ್ ಅಲ್ಲಿ ಇದ್ದಾರೆ, ಯಾರು ಗೆಲ್ಬಹುದು ಅಂತ ಬಿಟ್ಟು ಎಲ್ಲರೂ ಕೂಡ ಇದ್ರ ಬಗ್ಗೆ ವಿಡಿಯೋಗಳನ್ನ ಇಲ್ಲಿ ಮಾಡಿ ಹಾಕಿದ್ರು. ಮತ್ತೆ 37 CR ವೋಟ್ಸ್ ಏನಿದೆಯೋ ಅದ್ರ ಹತ್ರಳು ಕೂಡ ಯಾರು ರೀಚ್ ಆಗಲ್ಲ ಅಂತ ಬಿಟ್ಟು ಸುಮಾರು ಜನ ಇಲ್ಲಿ ಹೇಳಿದ್ರು. ನಾನು ಕೂಡ ಸೋಷಿಯಲ್ ಮೀಡಿಯಾದ ನೋಡಿದೆ, ವೆಬ್ಸೈಟ್ಗಳು ಕೂಡ ಇಲ್ಲಿ ಸರ್ಚ್ ಮಾಡಿದೆ, ಈ ತರ ವೋಟಿಂಗ್ ಪೋಲ್ಗಳು ಕೂಡ ಇಲ್ಲಿ ಹಾಕಿದ್ರ ತಗೊಂಡು ವಿಡಿಯೋ ಕೂಡ ಇಲ್ಲಿ ಮಾಡಿದ್ವಿ. ಯಾರ್ಯಾರು ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ, ಯಾರು ಇಲ್ಲಿ ಫಸ್ಟ್ ಬರೋದು, ಯಾರು ವಿನ್ನರ್ ಆಗ್ಬೋದು, ಯಾರು ರನ್ನರ್ ಅಪ್ ಆಗ್ಬೋದು ಅಂತ ಬಿಟ್ಟು. ಈಗ ನೋಡಿದ್ರೆ ಇಲ್ಲಿ ಗಿಲ್ಲಿಯವರು ವಿನ್ ಆಗ್ತಾರ ಅನ್ನೋ ಡೌಟ್ ಎಲ್ಲರಿಗೂ ಕೂಡ ಇಲ್ಲಿ ಅನ್ಸ್ಬಿಟ್ಟಿದೆ. ಮೊದಲನೇದಾಗಿ ಏನಕ್ಕಪ್ಪ ಅಂತಂದ್ರೆ, ಒಂದು ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಬಗ್ಗೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಮಾತಾಡಿದ್ರು. ಏನು ಅಂತಂದ್ರೆ, ಚಪ್ಪಾಳೆ ಅಂತಂದ್ರೆ ಎರಡು ತರ ಇದೆ ಅಲ್ವಾ ಗಿಲ್ಲಿ ಅಂತ ಇಲ್ಲಿ ಕೇಳಿದ್ರು. ಮೇನ್ ಆಗಿ ಅವರೊಬ್ಬರು ಹೆಸರನ್ನೇ ಪರ್ಟಿಕ್ಯುಲರ್ ಆಗಿ ಯಾಕೆ ತಗೊಂಡ್ರು ಅಂದ್ರೆ, ಎರಡು ಚಪ್ಪಾಳೆ ಯಾವ ತರ ಇರುತ್ತೆ ಅಂತಂದ್ರೆ, ಒಂದು ಉದ್ಧಾರ ಮಾಡೋ ಚಪ್ಪಾಳೆ, ಇನ್ನೊಂದು ತಟ್ಟಿ ಹಾಳು ಮಾಡೋ ಚಪ್ಪಾಳೆ. ಅಂದ್ರೆ ಚಪ್ಪಾಳೆ ಹೊಡೆದೇ ಅವ್ರನ್ನ ಹಾಳು ಮಾಡ್ಬಿಡ್ತಾರೆ ಅಂತ ಬಿಟ್ಟು. ಆದ್ರೆ ನನ್ನ ಚಪ್ಪಾಳೆ ಏನಿದೆ ಅದು ಉದ್ಧಾರ ಮಾಡಕ್ಕೆ ಕೊಡೋ ಚಪ್ಪಾಳೆ, ನಂದಂತೂ ಮೊದಲನೇದಿಲ್ಲಿ ಅಂತ ಹೇಳಿದ್ರು. ಎರಡನೇ ಚಪ್ಪಾಳೆ ಹಾಳು ಮಾಡೋ ಚಪ್ಪಾಳೆ ಅಂತ ಹೇಳಿದ್ರಲ್ಲ. ಅಂದ್ರೆ ಜನಗಳು ಇಲ್ಲಿ ಅಂದ್ರೆ ಅವ್ರು ಹೇಳಿರೋ ಪ್ರಕಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನಿದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಪ್ರತಿಯೊಬ್ಬರು ಮನಸ್ಸಲ್ಲೂ ಕೂಡ ಸುಮಾರು ಒಂದು 80% ಜನಗಳಿಗೆ ಇಲ್ಲಿ ಅನ್ಸಿರೋದು ಏನಪ್ಪಾ ಅಂತಂದ್ರೆ, ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ. ನೀವು ಈ ತರ ಹೇಳ್ತಿದ್ದೀರಾ ಅಂತಂದ್ರೆ ಅಭಿಮಾನಿಗಳಿಗೆ ನೀವು ಇಲ್ಲಿ ಏನ್ ಬೆಲೆ ಕೊಟ್ಟಂಗೆ ಆಯ್ತು. ಹೌದು, ಅದು ನಿಮ್ಮ ಒಂದು ವೈಯಕ್ತಿಕ ಚಪ್ಪಾಳೆನೇ ಇರ್ಬೋದು, ಆದ್ರೆ ಆ ಸ್ಟೇಜ್ ಮೇಲೆ ಕೊಟ್ಟಾಗ ಆ ಒಂದು ರಿಯಾಲಿಟಿ ಶೋನಲ್ಲಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಈಗ ಸೀಸನ್ ಫುಲ್ ತುಂಬಾ ಚೆನ್ನಾಗಿ ಆಡ್ಕೊಂಡು ಬಂದಿರೋದು ಇಲ್ಲಿ ಧ್ರುವಂತವ್ರು ಅಂತ ಅಂದ್ಬಿಟ್ಟು ಸೀಸನ್ ನ ಚಪ್ಪಾಳೆ ಅಂತ ಕೊಟ್ರಿ. ಅದನ್ನ ಆ ನಂತರ ಇಲ್ಲಿ ಯಾಕೆ ಚೇಂಜ್ ಮಾಡಿದ್ರಿ? ನಿಮ್ಮ ಒಂದು ವೈಯಕ್ತಿಕ ಚಪ್ಪಾಳೆ ಅಂತಂದ್ರೆ ನೀವು ಬೇರೆ ಸ್ಟೇಜ್ ಅಲ್ಲಿ ಕೊಟ್ಕೊಳ್ಳಿ, ಬಟ್ ಆ ಒಂದು ಬಿಗ್ ಬಾಸ್ ಶೋ ರಿಯಾಲಿಟಿ ಶೋ ಏನಿದೆ ಅಲ್ಲಿ ಕೊಡಬಾರ್ದಿತ್ತು ಅಂತ ಹೇಳಿದ್ರು. ಅಂದ್ರೆ ಅದು ನನ್ನ ಒಂದು ವೈಯಕ್ತಿಕ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದಾಗ, ಮತ್ತೆ ಇವನ್ ಇಲ್ಲಿ ಗಿಲ್ಲಿಯವ್ರನ್ನ ಕೇಳ್ಬಿಟ್ಟು ಎರಡು ತರ ಚಪ್ಪಾಳೆ ಇದೆ ಅಲ್ವಾ, ನಾನಿಲ್ಲಿ ತಟ್ಟಿ ಬುದ್ಧಿ ಹೇಳ್ಬಿಟ್ಟು ಕೊಡ್ತೀನಿ ಚಪ್ಪಾಳೆನ, ಹೊರಗಡೆ ಇರೋರು ತಟ್ಟಿ ಹಾಳು ಮಾಡ್ತಾರೆ ನಿಮ್ಮನ್ನ ಅನ್ನೋ ರೀತಿನ ಅವ್ರು ಹೇಳೇಬಿಟ್ಟು ಡೈರೆಕ್ಟ್ ಆಗಿ ಒಂದು ಸ್ಟೇಟ್ಮೆಂಟ್ ಕೂಡ ಅದೇ ರೀತಿಯಲ್ಲಿ ಇತ್ತು. ಅಂದ್ರೆ ಈಗ ಚಪ್ಪಾಳೆ ತಟ್ಟೋರು ಎಲ್ಲರೂ ಕೂಡ ಅದನ್ನ ಹಾಳು ಮಾಡಕ್ಕೆ ನೋಡ್ತಾ ಇರ್ತಾರ. ಅಂದ್ರೆ ಯಾವುದೇ ಒಂದು ಕೆಲಸ ಇದ್ರು ಕೂಡ ಅದನ್ನ ಹಾಳು ಮಾಡಕ್ಕೆ, ಇಲ್ಲಾಂದ್ರೆ ಆ ವ್ಯಕ್ತಿನ ಬೀಳ್ಸಕ್ಕೆ ಇಲ್ಲಿ ಚಪ್ಪಾಳೆ ತಡ್ತಾರ. ಇವನ್ ಎಷ್ಟೋ ಸ್ಟೇಜ್ಗಳಲ್ಲಿ ನೀವು ನೋಡಿರ್ತೀರಾ, ಒಬ್ಬ ಸೆಲೆಬ್ರಿಟಿನ ನೋಡಿದ ತಕ್ಷಣ ಅವ್ರೇನಾದ್ರೂ ಅವ್ರಿಗೆ ಇಷ್ಟ ಇದ್ರು ಅಂತಂದ್ರೆ, ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಫ್ಯಾನ್ಸ್ ಅಂತೂ ಇಲ್ಲೇ ಇದ್ದೇ ಇರ್ತಾರೆ. ಕಿಚ್ಚ ಸುದೀಪ್ ಸರ್ ಇರ್ಬೋದು, ಅವ್ರಿಗೂ ಕೂಡ ಫ್ಯಾನ್ಸ್ ಇದ್ದಾರೆ. ದರ್ಶನ್ ಇರ್ಬೋದು, ಅವ್ರಿಗೂ ಕೂಡ ಇಲ್ಲಿ ಫ್ಯಾನ್ಸ್ ಇದ್ದಾರೆ. ಪ್ರತಿಯೊಬ್ರು ಹೀರೋಗಳನ್ನ ತಗೊಂಡ್ರು ಕೂಡ ಅವ್ರವ್ರಿಗೆ ಅವ್ರವ್ರ ಒಂದು ಫ್ಯಾನ್ ಬಳಗ ಅಂತೂ ಇಲ್ಲಿ ಇದ್ದೇ ಇದೆ. ಅದೇ ಯಶೋರ್ನ ತಗೊಳ್ಬೋದು ನೋಡಿ, ಪ್ರತಿಯೊಬ್ಬರಿಗೂ ಈ ತರ ಏನೊಂದು ಫ್ಯಾನ್ ಬೇಸ್ ಅಂತ ಇರುತ್ತೋ ಅವ್ರವ್ರಿಗೆ ಅವ್ರವರ ಫ್ಯಾನ್ಸ್ ಅಂತೂ ಇದ್ದೇ ಇರ್ತಾರೆ. ಈಗ ಕಿಚ್ಚ ಸುದೀಪ್ ಸರ್ ಏನ್ ಹೇಳಿದಾರೋ ಇವನ್ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ. ಸರ್ ನಿಮ್ಗೂ ನಾವಿಲ್ಲಿ ಚಪ್ಪಾಳೆ ಹೊಡಿತೀವಿ ಅಂದ್ರೆ ನಾವಿಲ್ಲಿ ನಿಮ್ಮ ತಟ್ಟಿ ಹಾಳು ಮಾಡೋದಕ್ಕೆ ಇಲ್ಲಿ ಚಪ್ಪಾಳೆ ಹೊಡಿತಿದೀವ ಅಂತ ಕೂಡ ಇಲ್ಲಿ ಕೆಲವೊಬ್ರು ಪ್ರಶ್ನೆ ನಾವು ಮಾಡ್ತಾ ಇದ್ದಾರೆ ವೀಕ್ಷಕರೇ. ಅದರಲ್ಲೂ ಕೂಡ ತುಂಬಾನೇ ಬೇಜಾರಾಗಿದೆ. ಏನಪ್ಪಾ ಅಂತಂದ್ರೆ, ಸ್ಟೇಜ್ ಮೇಲೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಾಗ ಒಬ್ಬ ವ್ಯಕ್ತಿ ಬೆಳೀತಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಅದಕ್ಕೆ ಖುಷಿ ಪಡಿ, ಈ ರೀತಿಯಾಗಿ ಅವಮಾನ ಮಾಡಬೇಡಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಪರ ವಿರೋಧ ಎರಡೂ ಕೂಡ ಇಲ್ಲಿ ಇದ್ದೇ ಇರುತ್ತೆ. ಸುಮಾರು ಜನ ಬೇಜಾರು ಮಾಡ್ಕೊಂಡಿದ್ದಾರೆ. ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಏನಿತ್ತು ಅದ್ರ ವ್ಯಾಲ್ಯೂನೇ ಕಳ್ಕೊಂತ ಅಂತ ಇದ್ರ ಬಗ್ಗೆ ಮಾತಾಡಿದಿರ್ಬೋದು. ಮತ್ತೆ ಕಿಚ್ಚ ಸುದೀಪ್ ಸರ್ ಹೇಳಿದ್ರು, ನೆಗೆಟಿವ್ ಕಮೆಂಟ್ಸ್ ಗಳಿಗೆ ಇಲ್ಲಿ ತಲೆನೇ ಕೊಡಲ್ಲ ಅಂತ ಬಿಟ್ಟು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆದಿರೋ ವಿಚಾರಗಳನ್ನ ಇಲ್ಲಿ ಎಷ್ಟೊಂದು ವಿಚಾರಗಳನ್ನ ಇಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ 50 ಲಕ್ಷನ ಇಲ್ಲಿ ಗೆದ್ರೆ ಗಿಲ್ಲಿಯವ್ರು ಗೆಲ್ಲಿ ಅಥವಾ ಅಲ್ಲಿರೋರು ಯಾರೇ ಗೆಲ್ಲಿ ಆ ದುಡ್ಡನ್ನ ಅವ್ರು ತಗೊಂಡು ಹೋಗ್ತಾರೆ ಹೊರತು ನಿಮಗೆ ಇಲ್ಲಿ ಕೊಡಲ್ಲ ಅಂತ ಇಲ್ಲಿ ಹೇಳಿದ್ರು. ಅದು ಸತ್ಯವಾದ ಮಾತೆ ಹೌದು. ಅಂದ್ರೆ ಗಿಲ್ಲಿಯವರು ಗೆದ್ರೆ ಅವ್ರೆಲ್ಲರಿಗೂ ಕೂಡ ದುಡ್ಡು ಕೊಡ್ತಾರೆ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಿದೀವ ಅಂತ ಕ್ವಶನ್ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಕೂಡ ಇಲ್ಲಿ ನೋಡಿದ್ರೆ ಸುಮಾರು ಕಮೆಂಟ್ಸ್ ಗಳ ಸುರಿಮಳೆನೇ ಇಲ್ಲಿ ಬರ್ತಾ ಇದೆ. ಒಂದಲ್ಲ ಎರಡಲ್ಲ, ಇಲ್ಲಿ ಸಾವಿರಾರು ಲಕ್ಷಾಂತರ ಕಮೆಂಟ್ಸ್ ಗಳಂತೂ ಇಲ್ಲಿ ಬಂದಿದೆ ಇದ್ರ ಬಗ್ಗೆನೆ. ಇಲ್ಲಿ ನಾವು ದುಡ್ಡುಗೋಸ್ಕರ ಗಿಲ್ಲಿಯವರಿಗೆ ಸಪೋರ್ಟ್ ಮಾಡ್ತಾ ಇದೀವ ಅಂತ ಸುಮಾರು ಜನ ಇದ್ರ ಬಗ್ಗೆ ಕ್ವಶನ್ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ನಿಮಗೇನ್ ಅನ್ಸುತ್ತೆ ವೀಕ್ಷಕರೇ? ಗಿಲ್ಲಿಯವರು ಗೆದ್ರೆ ಅವರು 50 ಲಕ್ಷ ಏನ್ ಕೇಳ್ತಾರೋ ಅದನ್ನ ಕೊಡ್ತಾರೆ ಅಂತ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ? ಅಂದ್ರೆ ಸಪೋರ್ಟ್ ಮಾಡ್ತಾ ಇರೋ ತರ ಇಲ್ಲಿ ಕಾಣಿಸ್ತಾ ಇದೆಯಾ? ವೀಕ್ಷಕರೇ, ಕಿಚ್ಚ ಸುದೀಪ್ ಸರ್ ಈ ಒಂದು ವಿಚಾರದ ಬಗ್ಗೆ ಮಾತಾಡಿದಾಗ ನಿಮಗೆ ಏನ್ ಅನಿಸ್ತು? ಅವ್ರು ಮಾತಾಡಿದ್ದು ಕರೆಕ್ಟ್ ಅನಿಸ್ತಾ ಅಥವಾ ತಪ್ಪು ಅನಿಸ್ತಾ? ಖಂಡಿತವಾಗ್ಲೂ ಇದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಆಗ್ತಾರೆ ಅಂತ ಬಿಟ್ಟು ಸಿಕ್ಕಾಪಟ್ಟೆ ಇಲ್ಲಿ ಚರ್ಚೆಗಳಂತೂ ಇಲ್ಲಿ ಆರಂಭ ಆಗಿದೆ.
ನಾನು ಕೂಡ ಇಲ್ಲಿ 2 ಪೋಸ್ಟ್ನ ಇಲ್ಲಿ ಹಾಕ್ತೀನಿ ನೋಡಿ. ಇದು ವಿನ್ನರ್ಗೆ ಮತ್ತೆ ಇಲ್ಲಿ ಇದು ರನ್ನರ್ ಅಪ್ಗೆ. ಯಾರು ವಿನ್ನರ್ ಆಗಬೇಕು ಅಂತಂದ್ರೆ ಸುಮಾರು ಇಲ್ಲಿ 80% ಎಬೋಗೂ ಕೂಡ ಇಲ್ಲಿ ಗಿಲ್ಲಿಯವರು ವಿನ್ ಆಗಬೇಕು ಅಂತ ಇಷ್ಟಪಡ್ತಾರೆ. ಮತ್ತೆ ಇದ್ರ ಜೊತೆಗೆ ಇಲ್ಲಿ ಈ ಕಡೆ ಏನ್ ಪೋಸ್ಟ್ ಇದೆಯೋ ಇದು ಬಂದ್ಬಿಟ್ಟು ರನ್ನರ್ ಅಪ್ಗೆ ಇದು ಕೇಳಿರೋದು. ಇಲ್ಲಿ ಸುಮಾರು 60% ಎಬೋ ಇಲ್ಲಿ ರಕ್ಷಿತ್ ಅವರು ವಿನ್ ಆಗಬೇಕು ಅಂತ ಇಲ್ಲಿ ಹೇಳಿರೋದೇ. ಪ್ರತಿಯೊಬ್ಬರದು ಕೂಡ ಎಷ್ಟೆಷ್ಟಿದೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ನೋಡಿದ್ರಲ್ಲ, ಇಲ್ಲಿ ಯಾರು ವಿನ್ ಆಗಬೇಕು ಅಂತ ಕೇಳಿದಾಗ ಸುಮಾರು 80% ಎಬೋ ಅಂತಂದ್ರೆ ಇಲ್ಲಿ ಗಿಲ್ಲಿಯವರು ವಿನ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ರನ್ನರ್ ಅಪ್ ಯಾರಾಗಬೇಕು ಅಂತಂದ್ರೆ ಇಲ್ಲಿ ರಕ್ಷಿತ್ ಅವರು ರನ್ನರ್ ಅಪ್ ಆಗಬೇಕು ಅಂತ ಉಂಟು. ಇಬ್ಬರದು ಕೂಡ ಪ್ಲಸ್ ಮೈನಸ್ ಇಲ್ಲಿ ನೋಡ್ತಾ ಹೋದಾಗ ರಕ್ಷಿತ್ ಅವ್ರಿಗೆ ಇಲ್ಲಿ ಕನ್ನಡ ಬರಲ್ಲ, ಆದ್ರೂ ಕೂಡ ಒಂದು ರಿಯಾಲಿಟಿ ಶೋ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಮತ್ತೆ ಇಲ್ಲಿ ಎಲ್ಲಾರನ್ನೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೇಲಿ ಇರೋರ್ನ ಅಂತ ಇಲ್ಲಿ ಪ್ರತಿಯೊಬ್ರು ಕೂಡ ಇಲ್ಲಿ ಹೇಳ್ತಾರೆ. ಅಂದ್ರೆ ಗಿಲ್ಲಿಯವರು ವಿನ್ ಆಗೋದು ಬೇಡ, ಇಲ್ಲಿ ರಕ್ಷಿತ್ ಅವ್ರು ವಿನ್ ಆಗಬೇಕು ಅಂತ ಸುಮಾರು ಜನ ಇಲ್ಲಿ ಆಸೆ ಪಡ್ತಾ ಇದ್ದಾರೆ ಅಂತೆ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರಗಳು ಇಲ್ಲಿ ಬರ್ತಾ ಇದೆ. ಇನ್ನೊಂದು ಗಿಲ್ಲಿಯವ್ರಿಗೆ ಇಲ್ಲಿ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೂಡ ಅಬ್ಸರ್ವ್ ಮಾಡ್ದ ಹಾಗೆ ಇಲ್ಲಿ ಗಿಲ್ಲಿ ಅವ್ರದ್ದು ಮೈನಸ್ ಪಾಯಿಂಟ್ಸ್ಗಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಅಂದ್ರೆ ಅವ್ರ ಪ್ರಕಾರ ಅದು ಮೈನಸ್ ಪಾಯಿಂಟ್ಸ್. ಇಲ್ಲಿ ವೀಕ್ಷಕರ ಪ್ರಕಾರ ನಾನು ಇಲ್ಲಿ ಹೇಳ್ತಾ ಇರೋದು, ಕೆಲವೊಬ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಗಿಲ್ಲಿಯವ್ರ ಹೇಟರ್ಸ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಗಿಲ್ಲಿ ಅವರು ಫಸ್ಟ್ ಶೋ ರಿಯಾಲಿಟಿ ಶೋಗಳು ಅಂತ ಬಂದಾಗ ಯಶಸ್ವಿನಿ ಅವ್ರನ್ನ ಇಲ್ಲಿ ಬಳಸ್ಕೊಂಡ್ರು, ಆನಂತರ ಗಗನ ಅವ್ರನ್ನ ಇಲ್ಲಿ ಸಪೋರ್ಟಿಂಗ್ ತಗೊಂಡ್ರು. ಈಗ ಕಾವ್ಯ ಅವ್ರ ಹೆಸರನ್ನ ಇಲ್ಲಿ ಗಿಲ್ಲಿ ಅವರು ನಿಜವಾಗ್ಲೂ ಕೂಡ ಕಾವ್ಯ ಅವ್ರನ್ನ ಲವ್ ಮಾಡ್ತಾ ಇದಾರ ಇಲ್ಲ ಅಂತ ಅದು ಗೇಮ್ ಸ್ಟ್ರಾಟರ್ಜಿನ ಅನ್ನೋ ಒಂದು ಕ್ವಶನ್ ಅಂತೂ ಇಲ್ಲಿ ಬಂದಿದೆ. ಮೊನ್ನೆ ಅಷ್ಟೇ ಇಲ್ಲಿ ಸಪ್ತಪದಿ ಇದು ಸಪ್ತಪದಿ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಹಾಡು ಹೇಳಿದ್ರು, ಒಂದು ಲೆಟರ್ ಇತ್ತಲ್ವಾ ಅದು. ಮತ್ತೆ ಇಲ್ಲಿ ಗಗನ ಅವ್ರ ಜೊತೆ ಇಲ್ಲಿ ಅವರು ರಿಯಾಲಿಟಿ ಶೋನಲ್ಲಿ ಸಿಕ್ಕಾಪಟ್ಟೆ ಎಲ್ಲರಿಗೂ ಕೂಡ ಕಾಮಿಡಿ ಮಾಡ್ಕೊಂಡಿರ್ತಿದ್ರು, ಸ್ವಲ್ಪ ಇಲ್ಲಿ ಕಾಲ್ ಎಳಿತಿದ್ರು ಅಂತ ಕೂಡ ಇಲ್ಲಿ ಹೇಳಿದ್ರು. ಒಂದೊಂದು ರಿಯಾಲಿಟಿ ಶೋ ಕೂಡ ಒಬ್ಬೊಬ್ರು ಹುಡುಗಿರ್ನ ಇಟ್ಕೊಂಡು ಅವ್ರು ಮುಂದೆ ಬಂದಿದ್ದಾರೆ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಮೋಸ್ಟ್ಲಿ ಗಿಲ್ಲಿಯವ್ರ ಹೇಟರ್ಸ್ ಇದನ್ನ ಮಾಡ್ತಾ ಇರ್ಬೋದು. ನಾನು ಕೂಡ ಸುಮಾರು ವಿಚಾರಗಳನ್ನ ಇಲ್ಲಿ ನೋಡಿದೆ, ಸುಮಾರು ಜನ ಕಮೆಂಟ್ ಅಲ್ಲೂ ಕೂಡ ಇಲ್ಲಿ ತಿಳಿಸಿದ್ರಿ ಇಲ್ಲಿ ಗಿಲ್ಲಿಯವ್ರ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಮಾಡ್ತಾ ಇದ್ದಾರೆ, ದಯವಿಟ್ಟು ನಿಮಗೇನು ಗೊತ್ತಿದೆ ಅದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು. ನೋಡಿ, ಸುಮಾರು 80% ಜನಗಳು ಇಲ್ಲಿ ಗಿಲ್ಲಿಯವ್ರನ್ನ ಇಷ್ಟಪಡ್ತಾ ಇದ್ದಾರೆ, ಇನ್ನೊಂದು 20% ಏನ್ ಜನಗಳಿದಾರೋ ಈ ತರ ಆಗಿ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ದಾರೆ. ಅದು ಎಷ್ಟು ಸುಳ್ಳು ಎಷ್ಟು ನಿಜ ಅಂತ ಅಂದ್ಬಿಟ್ಟು ಇವನ್ ಯಶಸ್ವಿನಿ ಅವರೇ ಇಲ್ಲಿ ಹೇಳಿದ್ರು, ಒಂದು ರಿಯಾಲಿಟಿ ಶೋ ಅಂತ ಬಂದಾಗ ಅದ್ರ ಪ್ರಕಾರ ಇಲ್ಲಿ ಗಿಲ್ಲಿ ಅವರು ಆಡಿದ್ದಾರೆ. ಒಂದು ಕಾಮಿಡಿ ಇರ್ಬೋದು ಏನೇ ಇರ್ಬೋದು ಎಲ್ಲೂ ಕೂಡ ಒಂದು ಮಿತಿ ಮೀರಿ ನಡ್ಕೊಂಡಿಲ್ಲ ಅಂತ ಯಶಸ್ವಿನಿ ಅವರು ಕೂಡ ಇಲ್ಲಿ ಹೇಳಿದ್ದಾರೆ. ಇವನ್ ಗಗನ ಅವರಂತ ಅದ್ರ ಬಗ್ಗೆ ಇಲ್ಲಿ ಮಾತೇ ಆಡಿಲ್ಲ. ಮತ್ತೆ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಹೇಳಿದ್ದಾರೆ, ಎಷ್ಟೋ ಸತಿ ಇಲ್ಲಿ ಹೇಳಿದ್ದಾರೆ ಗಿಲ್ಲಿ ಏನು ಅಂತ ತುಂಬಾ ಚೆನ್ನಾಗಿ ನನಗೆ ಗೊತ್ತು ಅಂತ ಇಲ್ಲಿ ಹೇಳಿದ್ದಾರೆ. ಇದು ಒಂದು ರಿಯಾಲಿಟಿ ಶೋ ಅಂತ ಬಂದಾಗ ಅವ್ರು ಏನೊಂದು ಕಾನ್ಸೆಪ್ಟ್ ಕೊಡ್ತಾರೆ ಇಲ್ಲ ಅವ್ರ ಇಬ್ಬರದು ಬಾಂಡಿಂಗ್ ಯಾವ ತರ ಇರುತ್ತೆ ಆ ರೀತಿಯಾಗಿ ಇಲ್ಲಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮೇನ್ ಆಗಿ ಅವ್ರು ಇಷ್ಟ ಇಲ್ಲ ಅಂತಂದ್ರೆ ಬಿಟ್ಟು ಬಿಡ್ಬೇಕು, ಅವ್ರ ಜೊತೆ ಶೋನೇ ಮಾಡಕ್ ಹೋಗ್ಬಾರ್ದು. ಅದನ್ನ ಬಿಟ್ಬಿಟ್ಟು ಗಿಲ್ಲಿಯವರು ಅವ್ರನ್ನ ಯೂಸ್ ಮಾಡ್ಕೊಂಡ್ರು ಇವ್ರನ್ನ ಯೂಸ್ ಮಾಡ್ಕೊಂಡ್ರು, ಅವ್ರ ಬೇಳೆಕಾಳು ಬೇಯಿಸ್ಕೊಳಕ್ಕೆ ಎಲ್ಲಾರು ಕೂಡ ಇಲ್ಲಿ ಯೂಸ್ ಮಾಡ್ಕೊಂತ ಇದಾರೆ ಅಂತ ಹೇಳಿದ್ರೆ ಯಾವ ಅರ್ಥ ಬರುತ್ತೆ? ಅಂದ್ರೆ ಕೆಲವೊಂದ್ಸತಿ ಮಾತಾಡ್ಬೇಕಾದ್ರೆ ಮಿತಿ ಮೀರಿ ಮಾತಾಡಿದಾಗ ಏನಾಗುತ್ತೆ ಅಂತಂದ್ರೆ ಬೇರೆಯವ್ರಿಗೂ ಕೂಡ ಹರ್ಟ್ ಆಗೇ ಆಗುತ್ತೆ. ಇವನ್ ಗಿಲ್ಲಿಯವ್ರ ಜೊತೆ ಇವಾಗ ಏನೊಂದು ಹೆಸರುಗಳು ಇಲ್ಲಿ 3 ಹೆಸರುಗಳು ಇಲ್ಲಿ ಓಡಾಡ್ತಿದ್ಯೋ ಅವ್ರಿಗೂ ಕೂಡ ಬೇಜಾರಾಗುತ್ತೆ, ಅವ್ರ ಹೆಸರಿಗೂ ಕೂಡ ಇಲ್ಲಿ ಡ್ಯಾಮೇಜ್ ಆಗುತ್ತೆ. ಏನಪ್ಪ ಗಿಲ್ಲಿ ಈ ತರ ಎಲ್ಲ ಮಾಡ್ಬಿಟ್ನ, ಆದ್ರೂ ಕೂಡ ಇವ್ರು ಯಾರು ಕೂಡ ಬಾಯ್ ಬಿಡ್ತಲ್ವಾ ಹಾಗೆ ಹೀಗೆ ಅಂತ ಅನಿಸ್ಬಿಡುತ್ತೆ. ಒಟ್ನಲ್ಲಿ ಒಂದು ಗೇಮ್ ಸ್ಟ್ರಾಟರ್ಜಿನೋ ಏನೋ ಒಟ್ನಲ್ಲಿ ರಿಯಾಲಿಟಿ ಶೋ ಏನೊಂದು ಕಾನ್ಸೆಪ್ಟ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಇಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಡ್ಯಾನ್ಸ್ ಮಾಡ್ಬೇಕಾದ್ರೂ ಕೂಡ ಅಷ್ಟೇ ಅವ್ರು ಮಿತಿ ಮೀರಿ ಎಲ್ಲೂ ಕೂಡ ನಡ್ಕೊಂಡಿಲ್ಲ ಅಂತ ಪ್ರತಿಯೊಬ್ರು ಕೂಡ ಇಲ್ಲಿ ಹೇಳಿದ್ದಾರೆ. ಅವರೇ ಅವ್ರ ಜೊತೆ ಇಲ್ಲಿ ಕೆಲಸ ಮಾಡಿದವರೇ ಅಷ್ಟು ಹೇಳ್ತಾ ಇದ್ದಾರೆ ಅಂತಂದ್ರೆ ಗಿಲ್ಲಿಯವ್ರ ಬಗ್ಗೆ ಯಾಕೆ ಈ ತರ ನೆಗೆಟಿವ್ ಆಗಿ ಮಾತಾಡ್ತಾ ಇದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವ್ ಏನೇ ಹುಡ್ಕಕ್ ಹೋದ್ರೂ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಒಂದು ಪ್ಲಸ್ ಮೈನಸ್ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಮಿತಿ ಮೀರಿ ಮಾತಾಡಿರ್ಬೋದು ಕೆಲವೊಂದ್ಸತಿ ಅಶ್ವಿನಿ ಅವ್ರಿಗೆ ಒಂದು ಉಚ್ಚೆ ಅನ್ನೋದಿರ್ಬೋದು ಇಲ್ಲ ಹೊಗೆಲೆ ಅಂತ ಇರ್ಬೋದು, ಈ ರೀತಿಯಾಗಿ ಹೇಳಿದ್ರೆ ಓಕೆ ಅಂತ ಒಪ್ಕೊಳ್ಬೋದು. ಬಟ್ ಇಲ್ಲದೆ ಅದನ್ನ ಈ ರೀತಿ ಗಾಸಿಪ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಎರಡು ಕಡೆನೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಗಿಲ್ಲಿಯವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಅವ್ರ ಜೊತೆ ಇಲ್ಲಿ ಯಾರ್ಯಾರು ವರ್ಕ್ ಮಾಡಿದಾರೋ ಅವ್ರಿಗೂ ಕೂಡ ಇಲ್ಲಿ ಸ್ವಲ್ಪ ಬೇಜಾರಾಗುತ್ತೆ. ಖಂಡಿತವಾಗ್ಲೂ ಇದನ್ನೆಲ್ಲ ಕೂಡ ಸೈಡ್ ಇಟ್ಟು ನೋಡೋದಾದ್ರೆ ಇಬ್ರು ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ರಕ್ಷಿತ್ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ, ಗಿಲ್ಲಿಯವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಆದ್ರೆ ಗಿಲ್ಲಿಯವರು ಗೆಲ್ಬೇಕು ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಇಷ್ಟ ಪಡ್ತಾ ಇದ್ದಾರೆ. ಆದ್ರೆ ಇವಾಗ ಏನಾಗಿದೆ ಅಂತಂದ್ರೆ ಇಲ್ಲ ರಕ್ಷಿತ್ ಅವ್ರನ್ನ ವಿನ್ ಮಾಡಿಸ್ಬೇಕು ಅಂತಂದ್ಬಿಟ್ಟು ಕಾಯ್ತಾ ಇದ್ದಾರೆ ಕೆಲವೊಬ್ರು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಅಷ್ಟೊಂದು ಅಂತರ ಓಟ್ಗಳು ಇಲ್ಲ ಅಂತ ಯಾವಾಗ ಹೇಳಿದ್ರು ಅವಾಗ ಇಲ್ಲಿ ಎಲ್ರಿಗೂ ಕೂಡ ಪಕ್ಕಾ ಮಾಡ್ಕೊಂಡ್ರು. ಮೋಸ್ಟ್ಲಿ ಈ ಸತಿ ಗಿಲ್ಲಿಯವರು ಗೆಲ್ಲೋದು ಡೌಟ್ ಇದೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಕಿಚ್ಚ ಸರ್ ನಿನ್ನೆ ಏನೆಲ್ಲ ಮಾತಾಡೋದು ಒಂದು ಪ್ರೀ ಫಿನಾಲೆಯಲ್ಲಿ ಅದು ನೋಡಿದ ತಕ್ಷಣ ಎಲ್ರಿಗೂ ಕೂಡ ಸ್ವಲ್ಪ ಬೇಜಾರ್ ಆಗಿದೆ ಖಂಡಿತವಾಗ್ಲು. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಷ್ಟು ದಿನ ಗಿಲ್ಲಿಯವರು ಒಬ್ಬರದಲ್ಲಿ ಟ್ಯಾಟೋ ಹಾಕಿಸ್ಕೊಂತಿದ್ರು. ಈಗ ಇಲ್ಲಿ ನೀವು ನೋಡಿ ಇಲ್ಲಿ ಗಿಲ್ಲಿಯವ್ರದ್ದು ಮತ್ತಿಲ್ಲಿ ಕಾವ್ಯ ಅವ್ರದ್ದು ಇಬ್ಬರದು ಕೂಡ ಇಲ್ಲಿ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ.
ನೋಡೋದಲ್ಲ ಎಷ್ಟು ಅಭಿಮಾನ ಇದೆ ಅಂತ ಬಿಟ್ಟು ಕೆಲವೊಬ್ರು ಅನ್ಕೊಳ್ಬೋದು ಒಂದು ಹುಚ್ಚ ಅಭಿಮಾನ, ಈ ರೀತಿಯಾಗಿ ತೋರಿಸಬಾರ್ದು, ಒಂದು ಅಂಧ ಅಭಿಮಾನ ಇದೆ ಇವ್ರಿಗೆಲ್ಲರಿಗೂ ಕೂಡ, ಏನಪ್ಪ ಅಂತ ಒಂದು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದಾರೆ ಅಂತ ಕೂಡ ಕೆಲವೊಬ್ರಿಗೆ ಅನ್ನಿಸ್ಬೋದು. ಕಮೆಂಟ್ ಅಲ್ಲೂ ಕೂಡ ಇದೇ ರೀತಿ ಸುಮಾರು ಜನ ಇಲ್ಲಿ ಬರ್ದಿದ್ದೀರಾ. ಆದ್ರೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಪೇರ್ನ ನೋಡಿದಾಗ ಅಷ್ಟು ಇಲ್ಲಿ ಇಷ್ಟ ಆಗಿದೆ. ಯಾಕಂದ್ರೆ ಬಿಗ್ ಬಾಸ್ ನೋಡಿದಾಗ ಪ್ರತಿ ಒಂದು ಸೀಸನ್ ಕೂಡ ಈ ಒಂದು ಪೇರ್ ಚೆನ್ನಾಗಿತ್ತಪ್ಪ, ಆ ಒಂದು ಪೇರ್ ಚೆನ್ನಾಗಿತ್ತಪ್ಪ ಅಂತ ಇಲ್ಲಿ ಅನ್ಕೊಂಡಿರೋದು ಉಂಟು. ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಇಲ್ಲಿ ಭವ್ಯ ಅವ್ರದ್ದು, ತ್ರಿವಿಕ್ರಮ್ ಅವ್ರದ್ದು, ಮತ್ತೆ ತ್ರಿವಿಕ್ರಮ್ ಅವ್ರದ್ದು ಮತ್ತೆ ಇಲ್ಲಿ ಮೋಕ್ಷಿತಾ ಅವ್ರದ್ದು ಈ ರೀತಿ ಒಂದು ಪೇರ್ ಚೆನ್ನಾಗಿತ್ತು ಅಂತ ಮಾತಾಡ್ಕೊಂಡಿದ್ರು. ಬಟ್ ಈ ರೀತಿಯಾದ ಒಂದು ಫ್ಯಾನ್ ಕ್ರೇಜ್ ಅಂತೂ ಇರಲಿಲ್ಲ. ಗಿಲ್ಲಿ ಅವ್ರದ್ದು ಒಂದು ಟ್ಯಾಟೋ ಹಾಕಿಸ್ಕೊಳ್ಳೋದಿರ್ಬೋದು, ಮತ್ತೆ ಇವಾಗ ಕಾವ್ಯ ಅವ್ರದ್ದು ಕೂಡ ಇಲ್ಲಿ ಅವರು ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ ಅಂದ್ರೆ ಅವರಿಬ್ಬರ ಮೇಲೆ ಎಷ್ಟು ಇಲ್ಲಿ ಅವರು ಅಭಿಮಾನ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈಗ ಅಶ್ವಿನಿ ವರ್ಸಸ್ ಗಿಲ್ಲಿ ಅಂತ ಇಲ್ಲಿ ಹೇಳ್ತಿದ್ರು. ಅಂದ್ರೆ ಅಶ್ವಿನಿ ಅವರು ಗೆಲ್ತಾರಾ ಇಲ್ಲ ಅಂತಂದ್ರೆ ಗಿಲ್ಲಿ ಅವರು ಗೆಲ್ತಾರ ಅಂತ ಅಂದ್ಬಿಟ್ಟು, ಈ ಕಡೆ ನೋಡಿದ್ರೆ ಹಣ ಬೆಂಬಲ, ಈ ಕಡೆ ನೋಡಿದ್ರೆ ಜನ ಬೆಂಬಲ ಅಂತ ಅಂದ್ಬಿಟ್ಟು. ಅಂದ್ರೆ ಅಶ್ವಿನಿ ಅವರಿಗೆ ಹಣ ಬೆಂಬಲ ಇದೆ, ಇಲ್ಲಿ ಗೆಲ್ಬಹುದು ಅಂತ ಅಂದ್ಬಿಟ್ಟು, ಇಲ್ಲಿ ಗಿಲ್ಲಿ ಅವರಿಗೆ ಜನ ಬೆಂಬಲ ಇದೆ, ಇಲ್ಲಿ ಗೆಲ್ಬಹುದು ಅಂತ ಅಂದ್ಬಿಟ್ಟು, ಇಲ್ಲಿ ವೋಟ್ ನ ನೋಟ್ಗೆ ಮಾರ್ಕೋಬೇಡಿ ಅಂತ ಅಂದ್ಬಿಟ್ಟು ಎಲೆಕ್ಷನ್ ಅಲ್ಲಿ ಇಲ್ಲಿ ಹೇಳ್ತಿದ್ರು. ಈಗ ಜನರ ಪ್ರೀತಿನ ಡಿವೈಡ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳ್ತಿದ್ದಾರೆ. ನಿಜವಾಗ್ಲೂ ಕೂಡ ಇಲ್ಲಿ ಡಿವೈಡ್ ಮಾಡಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಒಂದ್ಸತಿ ಇಷ್ಟ ಆದ್ರು ಅಂತಂದ್ರೆ ಈಗಷ್ಟೇ ನೋಡಿದ್ರಿ ಟ್ಯಾಟೋನ ಹಾಕಿಸ್ಕೊಂಡಿರೋದು, ಅದರಲ್ಲೂ ಕೂಡ ಜೋಡಿ ಟ್ಯಾಟೋಗಳನ್ನ ಇಲ್ಲಿ ಹಾಕಿಸ್ಕೊಂಡಿದ್ದಾರೆ. ಒಂದು ಕಾವ್ಯ ಅವ್ರದ್ದು, ಗಿಲ್ಲಿ ಅವ್ರದ್ದು, ಮತ್ತೆ ಗಿಲ್ಲಿ ಅವ್ರದ್ದು ಕೂಡ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ. ಗಿಲ್ಲಿ ಅವರು ನಿನ್ನೆ ಇಲ್ಲಿ ಹೇಳಿದ್ರು ಪ್ರೀ ಫಿನಾಲೆ, ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಣ್ಣ ಅಂತ ಹೇಳ್ಬಿಟ್ಟು. ಈಗ ಅವರು ಮೊಟ್ಟ ಮೊದಲಿಗೆ ಅವ್ರನ್ನ ಮೀಟ್ ಆಗ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಇವನ್ ಅದು ಪ್ರೋಗ್ರಾಮ್ ಏನಾಯ್ತು ಒಂದು ವಾಲ್ ಆಫ್ ದಿ ಫ್ರೇಮ್ ಅದಾಗಿದ ತಕ್ಷಣ ಕಾವ್ಯ ಅವ್ರ ಹತ್ರ ಇಲ್ಲಿ ಹೋಗಿ ಹೇಳಿದ್ರು, ಇಲ್ಲ ನಾನು ಮೀಟ್ ಆಗ್ತೀನಿ, ಮೀಟ್ ಆಗ್ಲೇಬೇಕು, ಅಣ್ಣ ತಮ್ಮ ಹಾಕಿಸ್ಕೊಳ್ಬಹುದು. ಬಟ್ ಈ ತರ ಅಭಿಮಾನಿಗಳು ಹಾಕಿಸ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ರಕ್ತ ಸಂಬಂಧನೇ ಇರಲ್ಲ, ಆದ್ರೂ ಕೂಡ ಇಷ್ಟೊಂದು ಪ್ರೀತಿ ಕೊಡ್ತಾ ಇದಾರೆ ಅಂತಂದ್ರೆ ತುಂಬಾನೇ ಗ್ರೇಟ್ ಅಲ್ವಾ ಅವರು ಅಂತ ಇಲ್ಲಿ ಮಾತಾಡಿದ್ರು. ನಿಜವಾಗ್ಲೂ ಕೂಡ ನೋಡಿ, ಅಣ್ಣ ತಮ್ಮ ಅಕ್ಕ ತಂಗಿ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರ್ತೀವಿ ಅಂತ, ಮತ್ತೆ ಇಲ್ಲಿ ಪ್ರೀತಿ ವಿಶ್ವಾಸ ಇರುತ್ತೆ ಅಂತ. ಮತ್ತೆ ಫ್ರೆಂಡ್ಸ್ ಗಳು ಹಾಕಿಸ್ಕೊಂಡಾಗ ಏನಪ್ಪಾ ಅಂತಂದ್ರೆ ಅವರ ಬಗ್ಗೆ ತಿಳ್ಕೊಂಡಿರ್ತೀವಿ, ಒಡನಾಟ ಇರುತ್ತೆ, ಅವ್ರು ಏನು ಎತ್ತ ಅಂತ ತಿಳ್ಕೊಂಡು ಹಾಕಿಸ್ಕೊಂಡಿರ್ತಾರೆ. ಬಟ್ ಈ ರೀತಿ ಹಾಕಿಸ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಅವರೊಂದು ವ್ಯಕ್ತಿತ್ವ ಮತ್ತೆ ಅವರು ನಡೆದು ಬಂದ ದಾರಿ ಹೇಗಿದೆ ಅಂತ, ಮತ್ತೆ ಅವರಲ್ಲಿ ಏನೋ ಒಂದು ವಿಶೇಷವಾದ ಒಂದು ವ್ಯಕ್ತಿತ್ವ ಇದೆ ಅಂತಾನೆ ಇಲ್ಲಿ ಇಷ್ಟಪಟ್ಟಿರ್ತಾರೆ ಖಂಡಿತವಾಗ್ಲೂ ಕೂಡ. ನಿಜವಾಗ್ಲೂ ಕೆಲವೊಬ್ರು ಮಾತಾಡ್ತಾ ಇದಾರೆ, ಏನಪ್ಪಾ ಈ ತರ ಎಲ್ಲ ಮಾಡ್ತೀರಾ, ಸುಮ್ನೆ ಒಂದು ಪಬ್ಲಿಸಿಟಿಗೋಸ್ಕರ ಒಂದು ಟ್ರೆಂಡ್ ಆಗ್ಬೇಕು ಅಂತ ಈ ತರ ಮಾಡ್ತಿರಲ್ಲ, ನಿಮಗೆ ಇದು ಎಷ್ಟು ಸರಿ ಅಂತ ಇಲ್ಲಿ ಕೇಳ್ತಾರೆ. ಅಂತವ್ರಿಗೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಟ್ಯಾಟೋ ಹಾಕಿಸ್ಕೊಳಕ್ ಇಷ್ಟ ಇಲ್ವಾ, ಬಿಟ್ಟು ಹಾಕ್ಬಿಡಿ. ಈಗ ಅವ್ರ ಮೇಲೆ ಅವ್ರಿಗೆ ಅಭಿಮಾನ ಅನ್ನೋದು ಇದೆ, ಅದಕ್ಕೆ ಹಾಕಿಸ್ಕೊಂಡಿದ್ದಾರೆ. ಎಷ್ಟೋ ಸೆಲೆಬ್ರಿಟೀಸ್ಗಳ ಫೋಟೋಗಳನ್ನ ಕೂಡ ಇಲ್ಲಿ ಹಾಕಿಸ್ಕೊಂಡಿದ್ದಾರೆ. ಅವಾಗ ಕೇಳದೆ ಇರೋ ಮಾತನ್ನ, ಅಂದ್ರೆ ಸೆಲೆಬ್ರಿಟೀಸ್ಗಳ ಫೋಟೋಗಳನ್ನ ಇಲ್ಲಿ ಹಾಕಿಸ್ಕೊಳ್ಬಹುದು. ರಿಯಾಲಿಟಿ ಶೋಗಳಲ್ಲಿ ಆಕ್ಟ್ ಮಾಡಿದವ್ರ ಫೋಟೋಗಳನ್ನ ಮತ್ತೆ ರಿಯಾಲಿಟಿ ಶೋನಲ್ಲಿ ಬಂದವ್ರ ಫೋಟೋಗಳನ್ನ ಹಾಕಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ರೂಲ್ಸ್ ಇದೆಯಾ? ಅಂದ್ರೆ ನೀವು ರಿಯಾಲಿಟಿ ಶೋ ಮಾಡಿದೀರಾ, ಇವ್ರ ಫೋಟೋಗಳನ್ನ ನೀವು ಹಾಕಿಸ್ಕೋಬಾರ್ದು ಅಂತ ಏನಾದ್ರೂ ರೂಲ್ಸ್ ಮಾಡಿಟ್ಟಿದ್ದಾರಾ? ಇಲ್ಲ ಅಲ್ವಾ. ಅವರು ಕೂಡ ಮುಂದೆ ಇಲ್ಲಿ ದೊಡ್ಡ ಸೆಲೆಬ್ರಿಟಿ ಆಗೇ ಆಗ್ತಾರೆ. ಇವಾಗ ಸಣ್ಣ ಪುಟ್ಟ ಸ್ಟೇಜ್ ಇರ್ಬೋದು, ಇದಕ್ಕಿಂತ ದೊಡ್ಡ ಸ್ಟೇಜ್ ಅಲ್ಲೂ ಕೂಡ ಅವ್ರು ಕಾಣಿಸ್ಕೊಳ್ಬಹುದು. ಯಾಕೆ ಎಲ್ಲರೂ ಕೂಡ ಅಂಧಾಭಿಮಾನ ಅನ್ನೋದು ಇಲ್ಲ ಅಂತಂದ್ರೆ ಇವ್ರಿಗೇನು ಬುದ್ಧಿ ಇದೆಯಾ, ಇವ್ರೇನು ವಿದ್ಯಾವಂತರ ಇಲ್ಲ ಅವಿದ್ಯಾವಂತರ ಅಂತ ಬೈಯೋದ್ ಮಾಡ್ತಾರೋ ಗೊತ್ತಾಗಲ್ಲ. ಒಟ್ಟಿನಲ್ಲಿ ಅವ್ರವರ ಇಷ್ಟ, ಅವ್ರು ಏನ್ ಬೇಕಾದ್ರೂ ಇಲ್ಲಿ ಮಾಡ್ಬೋದು. ನೋಡೋರ್ ಕಣ್ಣಿಗೆ ಅದು ಕೆಡ್ದಾಗ ಕೂಡ ಇಲ್ಲಿ ಕಾಣಿಸ್ಬೋದು. ಆದ್ರೆ ಯಾವ್ದನ್ನು ಕೂಡ ನಿಜವಾಗ್ಲೂ ತಲೆಗೆ ಹಾಕೋಬಾರ್ದು. ಅವ್ರ ಅಭಿಮಾನ ಅವ್ರಿಗಿರುತ್ತೆ ಅಷ್ಟೇ, ಬೇರೆಯವ್ರಿಗೆ ಅಂಧಾಭಿಮಾನ ಅಂತ ಅನಿಸ್ತಾರೆ ಏನು ಕೂಡ ಮಾಡಕ್ಕಾಗಲ್ಲ. ಒಟ್ಟಿನಲ್ಲಿ ಇವಾಗ ಏನಿತ್ತು, ಅಶ್ವಿನಿ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ಯಾರು ಗೆಲ್ಬಹುದು ಅಂತ ಇತ್ತು. ಇವಾಗ ಹೊಸದಾಗಿ ಸೇರ್ಪಡೆ ಆಗಿರೋದೇನಪ್ಪಾ ಅಂತಂದ್ರೆ ರಕ್ಷಿತಾ ಅವ್ರನ್ನ ವಿನ್ ಮಾಡಿಸ್ತಾ ಅರಂತೆ ಅಂತ ಅಂದ್ಬಿಟ್ಟು, ಅಂದ್ರೆ ಅಂತೆ ಕಂತೆಗಳು ಇಲ್ಲಿ ಓಡಾಡ್ತಿದೆ. ನೋಡೋಣ ಇವಾಗ ಇಷ್ಟು ದಿವಸ ಅಶ್ವಿನಿ ವರ್ಸಸ್ ಗಿಲ್ಲಿ ಅಂತ ಇತ್ತು, ಈಗ ರಕ್ಷಿತಾ ವರ್ಸಸ್ ಗಿಲ್ಲಿ ಅಂತ ಬಂದಿದೆ. ಇಲ್ಲಿ ಯಾರು ಯಾರಿಗೆ ಹೆಚ್ಚು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಇವನ್ ಕಾವ್ಯ ಅವ್ರದ್ದಾದ್ರೂ ಕೂಡ ಒಂದು ಇಲ್ಲಿ ಟ್ಯಾಟೋ ಹಾಕಿಸ್ಕೊಂಡು ನೋಡಿದ್ರಿ. ಈಗ ಗಿಲ್ಲಿ ಅವ್ರದ್ದು ಮತ್ತೆ ಇಲ್ಲಿ ರಕ್ಷಿತಾ ಅವ್ರದ್ದು ಯಾರು ಕೂಡ ಟ್ಯಾಟೋ ಹಾಕಿಸ್ಕೊಂಡಿಲ್ಲ. ನಾನಂತೂ ಇಲ್ಲಿ ಅಬ್ಸರ್ವ್ ಮಾಡಿಲ್ಲ. ಇಲ್ಲಿ ರಕ್ಷಿತಾ ಅವರು ವಿನ್ನರ್ ಆಗ್ತಾರಾ ಅಥವಾ ರನ್ನರ್ ಅಪ್ ಆಗ್ತಾರಾ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಿದೆ ವೀಕ್ಷಕರೇ. ಬೆಳಗ್ಗೆ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು. ಈ ಒಂದು ಪ್ರೋಮೋದಲ್ಲಿ ಯಾರು ವಿನ್ನರ್ ಆಗ್ತಾರೆ, ಯಾರು ರನ್ನರ್ ಅಪ್ ಆಗ್ತಾರೆ ಅನ್ನೋ ಒಂದು ಸುಳಿವೇನಾದ್ರೂ ಕೊಟ್ಟಿದಾರ ಅಂತ ಕೂಡ ವಿನ್ನರ್ ರನ್ನರ್ ಅಂತ ಇಲ್ಲಿ ಹೇಳಿದ ತಕ್ಷಣ ಗಿಲ್ಲಿ ಅವ್ರದ್ದು ಕಾವ್ಯ ಅವ್ರದ್ದು ಫೋಟೋ ಬರುತ್ತೆ. ಇಲ್ಲಿ ರನ್ನರ್ ಅಪ್ ಅಂದಾಗ ಇಲ್ಲಿ ಅಶ್ವಿನಿ ಅವ್ರದ್ದು ಇಲ್ಲಿ ಫೋಟೋ ಬರುತ್ತೆ. ನೋಡೋಣ ಈ ತರ ಒಂದು ಸುಳಿವೇನಾದ್ರೂ ಕೊಟ್ಟಿದಾರ ಅಂತ ಅಂದ್ಬಿಟ್ಟು. ನಿನ್ನೆ ಒಂದು ಓಟು ಯಾರು ಅತಿ ಹೆಚ್ಚಾಗಿ ತಗೊಂಡಿದ್ದಾರೆ ಅಂತ ಅಂದಾಗೂ ಕೂಡ ಇಲ್ಲಿ 37 CR ಅಂತ ತೋರಿಸಿದಾಗ ಅವಾಗ ಇಲ್ಲಿ ಗಿಲ್ಲಿ ಅವ್ರ ಫೇಸೇ ಇಲ್ಲಿ ತೋರಿಸಿದ್ರು. ಅಂದ್ರೆ ಗಿಲ್ಲಿ ಅವ್ರಿಗೆ ಅಷ್ಟು ಓಟ್ ಬಂದಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಗೆಸ್ ಮಾಡಿದ್ದಾರೆ. ನೋಡೋಣ ಗೆಸ್ ಇಲ್ಲಿ ಮಿಸ್ ಆಗುತ್ತಾ ಇಲ್ಲ ಅಂತಂದ್ರೆ ನಾವ್ ಅನ್ಕೊಂಡಿರೋದೇ ಮಿಸ್ ಆಗ್ಬಿಡುತ್ತಾ ಅಂತ ಅಂದ್ಬಿಟ್ಟು. ಈಗ ರಕ್ಷಿತಾ ಅವರು ಗೆದ್ದೇ ಗೆಲ್ತಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ 37 CR ವೋಟ್ಸ್ ಏನಿದೆ ಅದು ಬಂದಿರೋದು ರಕ್ಷಿತಾ ಅವ್ರಿಗೆ ಮತ್ತೆ ಇಲ್ಲಿ ಗಿಲ್ಲಿ ಅವ್ರಿಗೆ 36 CR ವೋಟ್ಸ್ ಗಳು ಬಂದಿದೆ ಅಂತ ಅಂದ್ಬಿಟ್ಟು ಸುಮಾರು ಜನ ಈ ತರ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಈ ರೀತಿಯಾಗಿ ಪೋಸ್ಟ್ಗಳನ್ನ ಇಲ್ಲಿ ಹಾಕ್ತಾ ಇದಾರೆ. ನೋಡೋಣ ವೀಕ್ಷಕರೇ ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ಇವನ್ ಈ ಒಂದು ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿರೋದು ಯಾರಪ್ಪ ಅಂತಂದ್ರೆ ಗಿಲ್ಲಿ ಅವರು. ಆದ್ರೆ ನಿನ್ನೆ ಒಂದು ಪ್ರೀ ಫಿನಾಲೆ ಏನಾಯ್ತೋ ಅದಾದ್ಮೇಲೆ ಎಲ್ಲ ಉಲ್ಟಾ ಆಗ್ಬಿಡುತ್ತಾ ಅಂತ ಅಂದ್ಬಿಟ್ಟು ಸಿಕ್ಕಾಪಡೆ ಕನ್ಫ್ಯೂಷನ್ ಅಂತೂ ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ. ನೋಡೋಣ ಗ್ರ್ಯಾಂಡ್ ಫಿನಾಲೆ 6 ಗಂಟೆಗೆ ಇಲ್ಲಿ ಆರಂಭ ಆಗುತ್ತೆ. ಯಾರು ವಿನ್ನರ್ ಆಗ್ತಾರೆ, ಯಾರು ರನ್ನರ್ ಅಪ್ ಆಗ್ತಾರೆ ಅಂತ ಅಂದ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತಲ್ಲೇ ಇಲ್ಲಿ ಗೊತ್ತಾಗುತ್ತೆ.
ಇಲ್ಲಿ ನೀವ್ ಹೇಳಿ ವೀಕ್ಷಕರೇ, ಇಲ್ಲಿ ಯಾರು ವಿನ್ನರ್ ಆಗಬೇಕು, ಯಾರು ರನ್ನರ್ ಅಪ್ ಆಗಬೇಕು, ಯಾರಿಗೆ ನೀವು ವೋಟ್ ಮಾಡಿದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.